ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ತೀರ್ಥಹಳ್ಳಿಯಲ್ಲಿ ಪ್ರವಾಹದ ರೌದ್ರನರ್ತನ, ಕಾರಿನ ಮೇಲೇರಿ ಕಣ್ಣೀರಿಟ್ಟ ಕುಟುಂಬ, ಸ್ಥಳೀಯರಿಂದ ಮಿಂಚಿನ ರಕ್ಷಣೆ. ನಮಸ್ಕಾರ. ಈ ಹೊತ್ತಿನ ಮತ್ತೊಂದು ಕರಳು ಹಿಂಡುವ ಜೊತೆಗೆ ಮೈನವಿರೇಳಿಸುವ ಶಿವಮೊಗ್ಗದ ಬಿಗ್ ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಈಗ ಭೀಕರ ಪ್ರವಾಹದ ಆತಂಕ ಎದುರಾಗಿದೆ. ಕರಾವಳಿ ತುದಿಯ ಆಗುಂಬೆ ಭಾಗದಲ್ಲಿ ಸುರಿಯುತ್ತಿರುವ ಮುಂಗಾರಿನ ಮಹಾಮಳೆಗೆ ಮಾಲತಿ ನದಿ ಈಗ ಉಗ್ರರೂಪ ತಾಳಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದೇ ವೇಳೆ ನಾಬಳ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಘೋರ ದುರಂತವೊಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ. ಹೌದು, ಹೊನ್ನಾವರ ಮೂಲದ ಒಂದೇ ಕುಟುಂಬದ ಮಕ್ಕಳು ಸೇರಿದಂತೆ ಒಟ್ಟು 6 ಮಂದಿ ಪ್ರಯಾಣಿಸುತ್ತಿದ್ದ ಕಾರು ರಭಸವಾಗಿ ಹರಿಯುತ್ತಿದ್ದ ಪ್ರವಾಹದ ನೀರಿಗೆ ಸಿಲುಕಿ ಕೊಚ್ಚಿ ಹೋಗುವ ಹಂತ ತಲುಪಿತ್ತು. ಕಾರಿನ ಮೇಲೇರಿ ಪ್ರಾಣಭಯದಿಂದ ರೋಧಿಸಿದ ಕುಟುಂಬ. ಪ್ರವಾಹದ ಭೀಕರತೆಗೆ ಹೆದರಿದ ಕುಟುಂಬಸ್ಥರು ಜೀವ ಉಳಿಸಿಕೊಳ್ಳಲು ಬೇರೆ ದಾರಿಯಿಲ್ಲದೆ ಕ್ಷಣಕ್ಷಣಕ್ಕೂ ಏರುತ್ತಿದ್ದ ನೀರಿನ ನಡುವೆಯೇ ಕಾರಿನ ಮೇಲೇರಿ ಕಣ್ಣೀರಿಡುತ್ತಾ ಕಾಪಾಡಿ ಕಾಪಾಡಿ ಎಂದು ಆಕ್ರಂದನ ಮುಗಿಲು ಮುಟ್ಟಿತ್ತು. ರಿಯಲ್ ಹೀರೋಗಳ ಸಾಹಸಮಯ ಕಾರ್ಯಾಚರಣೆ. ಹೌದು, ಕಾರಿನಲ್ಲಿದ್ದವರ ಆಕ್ರಂದನ ಕೇಳಿ ತಕ್ಷಣವೇ ಧಾವಿಸಿದ ಬೆಳ್ಳೂರಿನ ಪ್ರವೀಣ್ ಹಾಗೂ ಅವರ ಸ್ನೇಹಿತರ ತಂಡ ಸ್ಥಳೀಯರ ಜೊತೆಗೂಡಿ ಸ್ವಂತ ಪ್ರಾಣವನ್ನೇ ಪಣಕ್ಕಿಟ್ಟು ಸಾಹಸಮಯ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ. ಪ್ರವಾಹದ ನೀರಿನಲ್ಲೇ ಸಾಹಸ ಮಾಡಿ ಕಾರಿನ ಮೇಲಿದ್ದ ಮಕ್ಕಳು ಸೇರಿದಂತೆ 6 ಮಂದಿಯನ್ನು ಸುರಕ್ಷಿತವಾಗಿ ದಡಕ್ಕೆ ತಂದು ಪ್ರಾಣ ಉಳಿಸಿದ್ದಾರೆ. ಪ್ರಾಣದ 15 ನಿಮಿಷಗಳ ಕಾಲ ನಡೆದ ಈ ರೋಮಾಂಚಕ ರಕ್ಷಣಾ ಕಾರ್ಯಾಚರಣೆಗೆ ಮತ್ತು ಪ್ರವೀಣ್ ಬಳಗದ ಈ ಮಾನವೀಯ ಕಾರ್ಯಕ್ಕೆ ಇಡೀ ನಾಡಿನಾದ್ಯಂತ ವ್ಯಾಪಕ ಮೆಚ್ಚುಗೆ ಹಾಗೂ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.